ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಭಗವಾನ್ ಶ್ರೀಕೃಷ್ಣನಿಂದ ರಕ್ಷಿತನಾದ ಅಭಿಮನ್ಯು ಮತ್ತು ಉತ್ತರೆಯ ಮಗ ಪರೀಕ್ಷಿತನ ಭವಿಷ್ಯದ ಕುರಿತಾಗಿ ಯುಧಿಷ್ಠಿರ ಮಹಾರಾಜನು ವಿದ್ವದ್ಬ್ರಾಹ್ಮಣರನ್ನು ವಿಚಾರಿಸುತ್ತಿದ್ದಾನೆ. ಮಗುವಿನ ಭವಿಷ್ಯದ ಕುರಿತಾಗಿ ಬ್ರಾಹ್ಮಣರು ಈ ರೀತಿಯಾಗಿ ನುಡಿಯುತ್ತಾರೆ. ಈ ಶಿಶುವು ಉಶೀನರ ದೇಶದ ಪ್ರಸಿದ್ಧ ರಾಜನಾದ ಶಿಬಿಯಂತೆ ಉದಾರ ದಾನಿಯಾಗುವನು ಮತ್ತು ಶರಣಾಗತ ರಕ್ಷಕನಾಗುವನು. ಅಲ್ಲದೆ ಮಹಾರಾಜ ದುಷ್ಯಂತನ ಮಗ ಭರತನಂತೆ ತನ್ನ ವಂಶದ ಹೆಸರು ಮತ್ತು ಕೀರ್ತಿಯನ್ನು ವಿಸ್ತರಿಸುವನು. ಮಹಾಬಿಲ್ಗಾರರಲ್ಲಿ ಈ ಮಗುವು ಅರ್ಜುನನಿಗೆ ಸಮಾನನಾಗುವನು. ಇವನು ಅಗ್ನಿಯಂತೆ ಎದುರಿಲ್ಲದವನೂ ಮತ್ತು ಸಮುದ್ರದಂತೆ ಮೀರಲು ಅಸಾಧ್ಯನೂ ಆಗುವನು. ಈ ಶಿಶುವು ಸಿಂಹದಂತೆ ಬಲಶಾಲಿಯೂ ಹಿಮವಂತನಂತೆ ಆಶ್ರಯಯೋಗ್ಯನೂ ಭೂಮಿಯಂತೆ ಕ್ಷಮಾಶೀಲನೂ ಮತ್ತು ಮಾತಾಪಿತೃಗಳಂತೆ ಸೈರಣೆಯುಳ್ಳವನೂ ಆಗುತ್ತಾನೆ. ಚಿತ್ತಸ್ಥೈರ್ಯದಲ್ಲಿ ತಾತ ಯುಧಿಷ್ಠಿರನಂತೆ ಅಥವಾ ಬ್ರಹ್ಮನಂತೆ ಆಗುವನು. ಕೈಲಾಸ ಪರ್ವತೇಶ್ವರನಾದ ಶಿವನಂತೆ ಉದಾರಿಯಾಗುವನು ಮತ್ತು ಲಕ್ಷ್ಮೀದೇವಿಗೂ ಆಶ್ರಯದಾತನಾದ ದೇವೋತ್ತಮ ಪರಮಪುರುಷ ನಾರಾಯಣನಂತೆ ಪ್ರತಿಯೊಬ್ಬನಿಗೂ ಆಶ್ರಯದಾತನಾಗುವನು. ಈ ಮಗುವು ಶ್ರೀಕೃಷ್ಣನ ಹೆಜ್ಜೆಯಲ್ಲಿ ನಡೆದು ಅವನಂತೆಯೇ ಆಗುವನು. ಔದಾರ್ಯದಲ್ಲಿ ರಂತಿದೇವರಾಜನಂತೆ ಹೆಸರು ಗಳಿಸುವನು ಮತ್ತು ಧರ್ಮದಲ್ಲಿ ಮಹಾರಾಜ ಯಯಾತಿಯಂತಾಗುವನು. ಸಹನೆಯಲ್ಲಿ ಬಲಿಮಹಾರಾಜನಂತೆ, ದೃಢಭಕ್ತಿಯಲ್ಲಿ ಪ್ರಹ್ಲಾದನಂತೆ ಈತನು ಪ್ರಸಿದ್ಧನಾಗುವನು. ವಿಶ್ವದ ಶಾಂತಿ ಧರ್ಮಗಳ ಸಲುವಾಗಿ ದುರಹಂಕಾರಿಗಳನ್ನು ಮತ್ತು ಕಲಹಪ್ರಿಯರನ್ನು ದಂಡಿಸುವನು. ಕೊನೆಗೆ ಈತನು ಬ್ರಾಹ್ಮಣನ ಪುತ್ರನು ಕಳುಹಿಸಿದ ಸರ್ಪಪಕ್ಷಿಯ ಕಡಿತದಿಂದ ತನಗೆ ಮರಣ ಉಂಟಾಗುವುದು ಎಂಬುದನ್ನು ತಿಳಿದು ದೇವೋತ್ತಮ ಪರಮಪುರುಷನಿಗೆ ಶರಣಾಗುತ್ತಾನೆ. ಅವನಲ್ಲಿ ಆಶ್ರಯ ಪಡೆದು ಸಕಲ ಭೌತಿಕ ಸಂಘದಿಂದ ಮುಕ್ತನಾಗುತ್ತಾನೆ. ವೇದವ್ಯಾಸರ ಮಗನಾದಂತಹ ಶುಕದೇವ ಗೋಸ್ವಾಮಿಗಳಿಂದ ಆತ್ಮಜ್ಞಾನವನ್ನು ಪಡೆದು ಸಕಲ ಭೌತಿಕ ವ್ಯಾಮೋಹಗಳನ್ನು ತೊರೆದು ನಿರ್ಭಯ ಜೀವನವನ್ನು ಸಾಧಿಸುವನು. ಈ ಮಗುವು ಲೋಕದಲ್ಲಿ ಪರೀಕ್ಷಿತ ಎಂಬ ಹೆಸರಿನಿಂದ ವಿಖ್ಯಾತನಾಗುವನು. ಏಕೆಂದರೆ ಇವನು ತನ್ನ ಜನನಕ್ಕೆ ಮುಂಚೆ ಕಂಡ ವ್ಯಕ್ತಿತ್ವವನ್ನು ಎಲ್ಲ ಮಾನವರಲ್ಲಿ ಪರೀಕ್ಷಿಸುವನು. ಹೀಗೆ ಅವನು ಸತತವಾಗಿ ಭಗವಂತನ ಧ್ಯಾನದಲ್ಲೇ ಇರುವನು. ಶುಕ್ಲ ಪಕ್ಷದ ಚಂದ್ರನು ದಿನೇ ದಿನೇ ವೃದ್ಧಿ ಹೊಂದುವಂತೆ ರಾಜಕುಮಾರನು ತಾತಂದಿರ ರಕ್ಷಣೆ ಮತ್ತು ಪೂರ್ಣ ಸೌಕರ್ಯಗಳನ್ನು ಪಡೆದು ಬೇಗನೆ ಸಮೃದ್ಧನಾಗಿ ಬೆಳೆದನು. ಮಹಾಭಾರತ ಯುದ್ಧದ ಪಾಪವನ್ನು ಕಳೆದುಕೊಳ್ಳುವುದಕ್ಕಾಗಿ ಅಶ್ವಮೇಧ ಯಾಗವೊಂದನ್ನು ಆಚರಿಸಬೇಕೆಂದು ಯುಧಿಷ್ಠಿರ ಮಹಾರಾಜನು ಆಲೋಚಿಸಿದನು. ಈ ಯಾಗವನ್ನು ಆಚರಿಸಲು ಬಹಳಷ್ಟು ಸಂಪತ್ತಿನ ಅವಶ್ಯಕತೆ ಇದೆ. ಅಚ್ಯುತನಾದ ಭಗವಾನ್ ಶ್ರೀಕೃಷ್ಣನ ಸಲಹೆಯನ್ನು ಪಡೆದು ಯುಧಿಷ್ಠಿರ ಮಹಾರಾಜನ ಸಹೋದರರು ಉತ್ತರ ದಿಕ್ಕಿನಿಂದ ಸಾಕಷ್ಟು ಸಂಪತ್ತನ್ನು ಸಂಗ್ರಹಿಸಿ ತಂದರು. ಆ ಸಂಪತ್ತಿನಿಂದ ಮಹಾರಾಜನು 3 ಅಶ್ವಮೇಧ ಯಾಗಿಗಳಿಗೆ ಸಾಕಾಗುವಷ್ಟು ಸಾಮಗ್ರಿಗಳನ್ನು ಸಂಗ್ರಹಿಸಿದನು. ಈ ರೀತಿಯಾಗಿ ಕುರುಕ್ಷೇತ್ರ ಯುದ್ಧದ ಬಳಿಕ ಬಹುಭೀತನಾಗಿದ್ದ ಧರ್ಮಿಷ್ಠನಾದ ಯುಧಿಷ್ಠಿರ ಮಹಾರಾಜನು ದೇವೋತ್ತಮ ಪುರುಷನಾದ ಶ್ರೀಹರಿಯನ್ನು ಸಂತೋಷಪಡಿಸಿದನು. ಭಗವಾನ್ ಶ್ರೀಕೃಷ್ಣನು ಮಹಾರಾಜ ಯುಧಿಷ್ಠಿರನಿಂದ ಯಜ್ಞಕ್ಕೆ ಆಹ್ವಾನಿತನಾಗಿ ಯಜ್ಞವು ಅರ್ಹ ಬ್ರಾಹ್ಮಣರಿಂದ ನೆರವೇರುವಂತೆ ನೋಡಿಕೊಂಡನು. ಆ ಬಳಿಕ ಬಂಧುಗಳಿಗೆ ಸಂತೋಷವನ್ನು ಉಂಟುಮಾಡುವ ಇಚ್ಛೆಯಿಂದ ಭಗವಂತನು ಕೆಲವು ತಿಂಗಳುಗಳವರೆಗೆ ಅಲ್ಲಿಯೇ ಉಳಿದನು. ಅನಂತರ ಶ್ರೀಕೃಷ್ಣನು ಯುಧಿಷ್ಠಿರ, ದ್ರೌಪದಿ ಮತ್ತು ಇತರ ಬಂಧುಗಳಿಗೆ ವಿದಾಯ ಹೇಳಿ ಅರ್ಜುನ ಮತ್ತು ಯದುವಂಶದ ಸದಸ್ಯರಿಂದ ಒಳಗೂಡಿ ದ್ವಾರಕೆಗೆ ಹೊರಟನು. ಪಾಂಡು ಮತ್ತು ಧೃತರಾಷ್ಟ್ರರ ಸಹೋದರನಾದ ವಿದುರನು ಮಹಾಭಾರತ ಯುದ್ಧದಲ್ಲಿ ಪಾಲ್ಗೊಳ್ಳಲಿಲ್ಲ. ವಿದುರನು ತೀರ್ಥಯಾತ್ರೆಯಲ್ಲಿ ತೊಡಗಿದನು. ತೀರ್ಥಯಾತ್ರೆ ಮಾಡುತ್ತಿರುವಾಗ ವಿದುರನು ಮಹರ್ಷಿ ಮೈತ್ರೇಯರಿಂದ ಆತ್ಮದ ಗಮ್ಯಸ್ಥಾನದ ಜ್ಞಾನವನ್ನು ಪಡೆದು ಹಸ್ತಿನಾಪುರಕ್ಕೆ ಮರಳಿದನು. ಅವನು ಆ ವಿಷಯದಲ್ಲಿ ಯಥೇಚ್ಛವಾಗಿ ಪರಿಣತನಾದನು. ನಾನಾ ಪ್ರಶ್ನೆಗಳನ್ನು ಕೇಳಿದ ಬಳಿಕ ಭಗವಾನ್ ಶ್ರೀಕೃಷ್ಣನ ದಿವ್ಯ ಪ್ರೇಮಮಯ ಸೇವೆಯಲ್ಲಿ ಸ್ಥಿರಚಿತ್ತನಾಗಿ ವಿದುರನು ಮೈತ್ರೇಯನಿಗೆ ಪ್ರಶ್ನೆ ಕೇಳುವುದರಿಂದ ವಿರಮಿಸಿದನು. ನಂತರ ವಿದುರನು ಹಸ್ತಿನಾಪುರಕ್ಕೆ ಮರಳಿದನು. ವಿದುರನು ಅರಮನೆಗೆ ಮರಳಿದ್ದನ್ನು ಕಂಡು ಹಸ್ತಿನಾಪುರದ ಎಲ್ಲ ನಿವಾಸಿಗಳು ಬಹಳ ಸಂತೋಷದಿಂದ ಅವನಲ್ಲಿಗೆ ಓಡಿ ಬಂದರು. ಬಹಳ ಕಾಲದ ನಂತರ ಅವರು ತಮ್ಮ ಪ್ರಜ್ಞೆಯನ್ನು ಮರಳಿ ಪಡೆದರೋ ಎಂಬಂತೆ ತೋರಿತು. ತಮ್ಮ ದೇಹಕ್ಕೆ ಜೀವ ಮರಳಿ ಬಂತೋ ಎಂಬಂತೆ ಅವರೆಲ್ಲ ಪರಮಾನಂದದಿಂದ ವಿದುರನ ಬಳಿ ಬಂದರು. ಅವರು ವಂದನೆಗಳನ್ನು ವಿನಿಮಯ ಮಾಡಿಕೊಂಡರು. ಪರಸ್ಪರ ಆಲಂಗಿಸಿಕೊಂಡು ಸ್ವಾಗತಿಸಿದರು. ವ್ಯಾಕುಲತೆ ಮತ್ತು ಸುದೀರ್ಘ ಅಗಲಿಕೆಯಿಂದ ಅವರೆಲ್ಲ ಪ್ರೇಮ ಬಾಷ್ಪಗೆರೆದರು. ಆ ಬಳಿಕ ರಾಜನಾದ ಯುಧಿಷ್ಠಿರನು ವಿದುರನನ್ನು ಆಸನದಲ್ಲಿ ಕುಳ್ಳಿರಿಸಿ ಸ್ವಾಗತ ಸತ್ಕಾರವನ್ನು ಏರ್ಪಡಿಸಿದನು. ವಿದುರನು ಹೊಟ್ಟೆ ತುಂಬ ಊಟ ಮಾಡಿ ಸಾಕಷ್ಟು ವಿಶ್ರಾಂತಿ ಪಡೆದ ಬಳಿಕ ಸುಖವಾಗಿ ಕುಳಿತಿದ್ದನು. ಆಗ ರಾಜನು
ಅವನನ್ನು ಕುರಿತು ಮಾತನಾಡಿಸತೊಡಗಿದನು. ಅಲ್ಲಿ ಇದ್ದವರೆಲ್ಲರೂ ಅದನ್ನು ಆಲಿಸುತ್ತಿದ್ದರು. ಚಿಕ್ಕಪ್ಪ, ಎಲ್ಲ ಬಗೆಯ ಆಪತ್ತುಗಳಿಂದ ನೀವು ನಮ್ಮನ್ನು, ನಮ್ಮ ತಾಯಿಯನ್ನು ಹೇಗೆ ಸದಾ ರಕ್ಷಿಸಿದಿರಿ ಎಂಬುದು ನಿಮಗೆ ನೆನಪಿದೆಯೇ? ನಿಮ್ಮ ಪಕ್ಷಪಾತವು ಪಕ್ಷಿಯ ರೆಕ್ಕೆಗಳಂತೆ ವಿಷಭೋಜನ ಮತ್ತು ಗೃಹದಹನಗಳಿಂದ ನಮ್ಮನ್ನು ರಕ್ಷಿಸಿತು. ಭೂತಲದಲ್ಲಿ ಸಂಚರಿಸುತ್ತಿರುವಾಗ ನೀವು ಜೀವಿಕೆಯನ್ನು ಹೇಗೆ ನಿರ್ವಹಿಸಿದಿರಿ? ಯಾವ ಪುಣ್ಯಸ್ಥಳಗಳಲ್ಲಿ, ಯಾವ ತೀರ್ಥಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದಿರಿ? ತಮ್ಮಂತಹ ಭಕ್ತರು ನಿಜವಾಗಿ ಪುಣ್ಯಕ್ಷೇತ್ರಗಳ ಮೂರ್ತರೂಪವೇ ಸರಿ. ಏಕೆಂದರೆ ನಿಮ್ಮ ಹೃದಯದಲ್ಲಿ ದೇವೋತ್ತಮ ಪರಮಪುರುಷನನ್ನು ತಾಳಿರುತ್ತೀರಿ. ತಾವು ಎಲ್ಲ ಸ್ಥಳಗಳನ್ನು ತೀರ್ಥಕ್ಷೇತ್ರಗಳಾಗಿ ಪರಿವರ್ತಿಸುತ್ತೀರಿ. ನೀವು ದ್ವಾರಕೆಯನ್ನು ಸಂದರ್ಶಿಸಿರಬೇಕು. ಆ ಪವಿತ್ರ ಕ್ಷೇತ್ರದಲ್ಲಿ ಯದುವಂಶಕ್ಕೆ ಸೇರಿದ ನಮ್ಮ ಮಿತ್ರರೂ ಹಿತೈಷಿಗಳೂ ಇದ್ದಾರೆ. ಅವರು ಸದಾ ಭಗವಾನ್ ಶ್ರೀಕೃಷ್ಣನ ಸೇವೆಯಲ್ಲಿ ನಿರತರಾಗಿರುತ್ತಾರೆ. ನೀವು ಅವರನ್ನು ಕಂಡಿರಬಹುದು, ಇಲ್ಲವೇ ಅವರ ಬಗ್ಗೆ ಕೇಳಿರಬಹುದು. ಅವರೆಲ್ಲ ತಮ್ಮ ತಮ್ಮ ನಿವಾಸಗಳಲ್ಲಿ ಸುಖವಾಗಿ ಇದ್ದಾರೇನು? ವಿದುರನು ದ್ವಾರಕೆಯನ್ನು ಸಂದರ್ಶಿಸಿದಾಗ ಆತನಿಗೆ ಯದು ಸಂತತಿಯ ನಾಶದ ಸುದ್ದಿಯು ತಿಳಿದಿತ್ತು. ಆದರೆ ಆ ಒಂದು ವಿಷಯವನ್ನು ಬಿಟ್ಟು ಉಳಿದೆಲ್ಲ ತನ್ನ ವೈಯಕ್ತಿಕ ಅನುಭವಗಳನ್ನು ಕ್ರಮವಾಗಿ ವರ್ಣಿಸಿದನು. ಮಹಾತ್ಮನಾದ ವಿದುರನು ಯಾವ ಕಾಲದಲ್ಲೂ ಪಾಂಡವರು ದುಃಖ ಪಡುವುದನ್ನು ಸಹಿಸುತ್ತಿರಲಿಲ್ಲ. ಆದ್ದರಿಂದ ಅವನು ಅಹಿತಕರವಾದ ಮತ್ತು ಅಸಹನೀಯವಾದ ಘಟನೆಯನ್ನು ಬಯಲು ಮಾಡಲಿಲ್ಲ. ಮಾಂಡವ್ಯ ಮುನಿಯಿಂದ ಶಪಿತನಾದ ಯಮನು ವಿದುರನಾಗಿ ಶೂದ್ರನ ಪಾತ್ರವನ್ನು ವಹಿಸುತ್ತಿದ್ದನು. ಆ ಸಂದರ್ಭದಲ್ಲಿ ಪಾಪಕರ್ಮಗಳನ್ನು ಆಚರಿಸುವವರನ್ನು ಶಿಕ್ಷಿಸಲು ಯಮರಾಜನ ಸ್ಥಾನದಲ್ಲಿ ಅರ್ಯಮ ಎಂಬುವವನು ಕಾರ್ಯಪ್ರವೃತ್ತನಾಗಿದ್ದನು. ರಾಜ ಯುಧಿಷ್ಠಿರನು ಶಾಂತಿಯಿಂದ ರಾಜ್ಯಭಾರ ಮಾಡುವುದನ್ನು ಕಂಡು ವಿದುರನಿಗೆ ಬಹಳ ಸಂತೋಷವಾಯಿತು. ರಾಜ ಯುಧಿಷ್ಠಿರನು ಜನಸಾಮಾನ್ಯರ ಪಾಲಿಗೆ ದಕ್ಷ ಆಡಳಿತಗಾರರಾದ ತನ್ನೆಲ್ಲ ತಮ್ಮಂದಿರ ಸಹಕಾರವನ್ನು ಪಡೆದು ಅಸಮಾನ ಸಂಪತ್ತನ್ನು ಅನುಭವಿಸಿದನು. ಮಹಾಭಾರತ ಯುದ್ಧದಲ್ಲಿ ಅಧರ್ಮಿಗಳಾದಂತಹ ತನ್ನ 100 ಮಂದಿ ಮಕ್ಕಳನ್ನು ಧೃತರಾಷ್ಟ್ರನು ಕಳೆದುಕೊಂಡಿದ್ದನು. ಹಾಗಿದ್ದರೂ ಧೃತರಾಷ್ಟ್ರನಿಗೆ ಕೌಟುಂಬಿಕ ವ್ಯವಹಾರಗಳಲ್ಲಿ ಆಸಕ್ತಿಯು ಕಡಿಮೆಯಾಗಿರಲಿಲ್ಲ. ಆತನನ್ನು ದುಸ್ತರವಾದ ಶಾಶ್ವತ ಕಾಲವು ಗೊತ್ತಾಗದಂತೆ ಆಕ್ರಮಿಸುತ್ತಿತ್ತು. ಧೃತರಾಷ್ಟ್ರನನ್ನು ಎಚ್ಚರಿಸಲು ವಿದುರನು ಮುಂದಿನ ಮಾತುಗಳನ್ನು ಆಡುತ್ತಾನೆ. ನನ್ನ ಪ್ರೀತಿಯ ರಾಜನೇ, ದಯವಿಟ್ಟು ಇಲ್ಲಿಂದ ಬೇಗ ಹೊರಡು. ತಡ ಮಾಡಬೇಡ. ನೋಡು, ನೀನು ಎಷ್ಟೊಂದು ಭಯಗ್ರಸ್ತನಾಗಿದ್ದೀಯಾ. ನಿನ್ನ ಹಿತೈಷಿಗಳು, ಮಕ್ಕಳು ಎಲ್ಲರೂ ಸತ್ತು ಹೋಗಿದ್ದಾರೆ. ನೀನು ಕೂಡ ನಿನ್ನ ಬದುಕಿನ ಬಹುಭಾಗವನ್ನು ಕಳೆದಿದ್ದೀಯೆ. ನಿನ್ನ ದೇಹವನ್ನು ಈಗ ದೌರ್ಬಲ್ಯ ಆಕ್ರಮಿಸಿದೆ. ನೀನು ಪರಗ್ರಹದಲ್ಲಿ ವಾಸವಾಗಿರುವೆ. ನೀನು ಹುಟ್ಟಿನಿಂದಲೇ ಕುರುಡನಾಗಿದ್ದೀಯೆ. ಬರಬರುತ್ತಾ ಕಿವುಡನೂ ಆಗುತ್ತಿರುವೆ. ನಿನ್ನ ಸ್ಮರಣಶಕ್ತಿ ಕುಂದುತ್ತಿದೆ. ನಿನ್ನ ಹಲ್ಲುಗಳು ಉದುರುತ್ತಿವೆ. ಜೀರ್ಣಶಕ್ತಿಯೂ ಸರಿಯಿಲ್ಲ. ನೀನು ಕಫವನ್ನು ಉಗುಳುತ್ತಾ ಕೆಮ್ಮುತ್ತಿರುವೆ. ನೀನು ಮನೆಗೆ ಕಿಚ್ಚಿಟ್ಟು ವಿಷವುಣಿಸಿ ಯಾರನ್ನು ಕೊಲ್ಲಲು ಪ್ರಯತ್ನಿಸಿದೆಯೋ ಅವರ ಔದಾರ್ಯದಡಿಯಲ್ಲೇ ಹೊಟ್ಟೆ ಹೊರೆದುಕೊಳ್ಳುವ ಹೀನ ಬದುಕನ್ನು ನಡೆಸುವ ಅವಶ್ಯಕತೆ ಇಲ್ಲ. ನೀನು ಅವರ ಹೆಂಡಿರಲ್ಲಿ ಒಬ್ಬಳನ್ನು ಅವಮಾನಿಸಿದ್ದಷ್ಟೇ ಅಲ್ಲದೆ ಅವರ ರಾಜ್ಯ ಮತ್ತು ಸಂಪತ್ತನ್ನು ಅಪಹರಿಸಿರುವೆ. ನೀನು ಸಾಯಲು ಬಯಸದೇ ಇದ್ದರೂ ನಿನ್ನ ಈ ಶರೀರ ಖಂಡಿತವಾಗಿಯೂ ಕುಗ್ಗುವುದು, ಹಳೆಯ ಉಡುಪಿನಂತೆ ಚಿಂದಿಯಾಗುವುದು. ಯಾರು ಈ ಐಹಿಕ ಜಗತ್ತಿನ ಅಸತ್ಯತೆ ಮತ್ತು ದುಃಖದ ಬಗ್ಗೆ ತಾನಾಗಿ ಅಥವಾ ಇತರರ ಮೂಲಕ ಜಾಗೃತಿಗೊಂಡು ಅರಿವನ್ನು ಸಾಧಿಸುವನೋ ಮತ್ತು ಆ ಕಾರಣದಿಂದ ಮನೆಯನ್ನು ತ್ಯಜಿಸಿ ತನ್ನ ಹೃದಯದೊಳಗೆ ನೆಲೆಸಿರುವ ದೇವೋತ್ತಮ ಪರಮಪುರುಷನನ್ನು ಸಂಪೂರ್ಣವಾಗಿ ಅವಲಂಬಿಸುವನೋ ಅವನು ನಿಜವಾಗಿಯೂ ಪ್ರಥಮ ಶ್ರೇಣಿಯ ಮಾನವನಾಗಿದ್ದಾನೆ. ನೀನು ಈ ಕೂಡಲೇ ನಿನ್ನ ಬಾಂಧವರಿಗೆ ಗೊತ್ತಾಗದಂತೆ ದಯವಿಟ್ಟು ಉತ್ತರ ದಿಕ್ಕಿಗೆ ಹೊರಡು. ಮನುಷ್ಯರ ಸದ್ಗುಣಗಳನ್ನು ಕೆಡಿಸುವ ಆ ಕಾಲ ಶೀಘ್ರವೇ ಬಳಿ ಸಾರಲಿದೆ. ಧೃತರಾಷ್ಟ್ರನು ತನ್ನ ಗಟ್ಟಿ ಸಂಕಲ್ಪದಿಂದ ಕೌಟುಂಬಿಕ ಸ್ನೇಹದ ಬಲವಾದ ಜಾಲವನ್ನು ಒಮ್ಮೆಗೆ ಕಡಿದು ಹಾಕಿದನು. ಅವನು ಆ ಕೂಡಲೇ ಗ್ರಹವನ್ನು ತ್ಯಜಿಸಿ ಅವನ ತಮ್ಮನಾದ ವಿದುರನ ಮಾರ್ಗದರ್ಶನದ ಮೇರೆಗೆ ಮುಕ್ತಿಪಥದಲ್ಲಿ ಸಾಗಿದನು. ಸಾಧ್ವಿಯೂ ಪತಿವ್ರತೆಯೂ ಆದ ಗಾಂಧಾರಿ ತನ್ನ ಪತಿ ಹಿಮಾಲಯದ ಕಡೆಗೆ ಹೋಗುತ್ತಿರುವುದನ್ನು ಕಂಡು ತಾನೂ ಅವನನ್ನು ಹಿಂಬಾಲಿಸಿದಳು. ರಣಭೂಮಿಯಲ್ಲಿ ನಾನಾ ಅಪಾಯಗಳನ್ನು ಎದುರಿಸಲು ಸಿದ್ಧರಾದ ಯೋಧರಂತೆ ಧೃತರಾಷ್ಟ್ರನು ಹಿಮಾಲಯದ ಕಡೆಗೆ ಧಾವಿಸಿದನು. ಸನ್ಯಾಸದಂಡವನ್ನು ಸ್ವೀಕರಿಸಿದವರಿಗೆ ಹಿಮಾಲಯವು ಹರ್ಷದಾಯಕವಾದ ಸ್ಥಾನವಾಗಿದೆ. ಮಹಾರಾಜ ಯುಧಿಷ್ಠಿರನು ಎಂದಿನಂತೆ ದೇವತಾ ಸ್ತೋತ್ರ ಮಾಡಿ ಸೂರ್ಯದೇವನಿಗೆ ಅಗ್ನಿ ಕಾರ್ಯದಲ್ಲಿ ಹವಿಸ್ಸನ್ನು ಅರ್ಪಿಸಿ ಧಾನ್ಯ, ಗೋವು, ಭೂಮಿ, ಸುವರ್ಣಗಳನ್ನು ಬ್ರಾಹ್ಮಣರಿಗೆ ದಾನ ಮಾಡಿ ನಮಸ್ಕರಿಸಿ ತನ್ನ ದಿನನಿತ್ಯದ ಪ್ರಾತ ಅನುಷ್ಠಾನವನ್ನು ಪೂರೈಸಿದನು. ಆ ಬಳಿಕ ಅವನು ಹಿರಿಯರನ್ನು ವಂದಿಸಲು ಅರಮನೆಯನ್ನು ಪ್ರವೇಶಿಸಿದನು. ಆದರೆ ತನ್ನ ದೊಡ್ಡಪ್ಪ ಚಿಕ್ಕಪ್ಪಂದಿರನ್ನಾಗಲಿ
ಸುಬಲರಾಜನ ಪುತ್ರಿಯಾದ ದೊಡ್ಡಮ್ಮನನ್ನಾಗಲಿ ಕಾಣದಾದನು. ವ್ಯಾಕುಲನಾಗಿ ಮಹಾರಾಜ ಯುಧಿಷ್ಠಿರನು ಅಲ್ಲೇ ಕುಳಿತಿದ್ದಂತಹ ಸಂಜಯನತ್ತ ತಿರುಗಿ ತನ್ನ ದೊಡ್ಡಪ್ಪ ಎಲ್ಲಿದ್ದಾನೆ ಎಂದು ವಿಚಾರಿಸಿದನು. ಸಂಜಯನು ಯುಧಿಷ್ಠಿರ ಮಹಾರಾಜನಿಗೆ ಏನೆಂದು ಉತ್ತರಿಸಿದನು ಎಂಬುದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.